ಅಯ್ಯೋ ಆಯ್ತವಪ್ಪ, ಏನ್ ಹೆಚ್ಚು ಕಡಿಮೆ ಆಗದೇ ಇಲ್ವೇ? ಏನ್ ಎಲ್ಲಾ ಮ್ಯಾಚ್ ಗೆದ್ಕೊಡ್ತೀವಿ ಅಂದ್ಬಿಟ್ಟು ಏನಾರ ಬರ್ಕೊಟ್ಟಿದ್ದಾರೆ ಪ್ಲೇಯರ್ಸ್ಗಳು? ಏನ್ ಚೆನ್ನಾಗ್ ಆಡಿದ ಏನಾರ ಸೋತೋಗ್ಬಿಟ್ಟಿದ್ದಾರೆ? ಏನ್ ಚೆನ್ನಾಗ್ ಆಡಿದ್ರು, ಒಳ್ಳೆ ಬೌಲಿಂಗ್ ಮಾಡಿದ್ರು, ಬ್ಯಾಟಿಂಗ್ ಅಲ್ಲಿ ಒಂಚೂರು ಅಲ್ಲಿ ಇಲ್ಲಿ ಆಯ್ತು, 200 ಹೊಡಿಲಿಲ್ಲ. ನನಗೂ ಬೇಜಾರಿಲ್ಲ ಅಂತಲ್ಲ, ಇದೇ ನಮ್ಗೇನು ವಸ್ತಲ್ಲ. ಈ ತರ ನಾವು ತುಂಬಾ ಅನುಭವಿಸ್ಬಿಟ್ಟಿದೀವಿ. ಅದೇನ್ ಹೇಳ್ತಾರಲ್ಲ, ಮೊದ್ಲು ಅವಮಾನ ಆಮೇಲೆ ಸನ್ಮಾನ ಅಂತ. ಈ ಮ್ಯಾಚ್ ಸೋತಿರ್ಬೋದು, ಕೊನೆಯಲ್ಲಿ ಕಪ್ ಹೊಡೆಯೋದು ಯಾರು ಹೇಳಿ? 2026 RCB. ಆ ಒಂದು ಭರವಸೆ ನಮ್ಗದೆ. ಯಾಕೆಂದ್ರೆ ಟೀಮ್ ಹಂಗದೆ, ಏನೋ ಒಂದೊಂದು ಆಯ್ತವೆ. ನಾವೇನು ಆಗದೇ ಇಲ್ಲ, ನಾವು ಸೋಲದೇ ಇಲ್ಲ ಅಂತ ನಾವ್ ಎಲ್ಲೂ ಹೇಳ್ಕೊ ಬಂದಿಲ್ಲ. ಏನಂತಂದ್ರೆ ಎಲ್ಲಾ ಮ್ಯಾಚ್ ಗೆದ್ಕೊಂಡು ಬಂದ್ಬಿಟ್ಟಾಗ ಏನಾಯ್ತದೆ, ದೃಷ್ಟಿ ಆಗೋಯ್ತದೆ. ಅವಾಗ ಏನಾಯ್ತೀವಿ, ಫೈನಲ್ ಅದಾಗ ಸೋತೋಗ್ಬಿಡ್ತೀವಿ. ಅದಕ್ಕೆ ಆತರ ಆಗಬಾರ್ದು ಅಂದ್ಬಿಟ್ಟು ಮಧ್ಯದಲ್ಲಿ 2-3 ಮ್ಯಾಚ್ ಸೋಲ್ತೀವಿ. ಅದ್ರಲ್ಲಿ ಏನೂ ತಪ್ಪಿಲ್ಲ. ಸೋತಾಗ ಏನು ಅಂತಂದ್ರೆ ನಾವ್ ಎಲ್ಲಿ ತಪ್ಪು ಮಾಡ್ತಾ ಇದೀವೋ ಅದನ್ನ ಕಿತ್ಕೊಳ್ಳೋಕೆ ಸರಿ ಆಯ್ತದೆ, ತೊಂದ್ರೆ ಇಲ್ಲ. ಏನು ಒಳ್ಳೆ ಕ್ರಿಕೆಟ್ ಆಡಿ ಸೋತವ್ರೆ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಗುದಿತಾರೆ. ಅದ್ರಲ್ಲಿ ಇನ್ನೊಂದು ಖುಷಿ ಏನಂತಂದ್ರೆ ನಮ್ KL ರಾಹುಲ್ ಅಣ್ಣ 2 ಸಾವಿರ ಹೇಳ್ಬೇಕು, 50 ಇವತ್ತು ಹುಡ್ತಾ ಬಾದೆ. ಅಣ್ಣಂಗೆ ಹ್ಯಾಪಿ ಬರ್ಡೇ, ದೇವ್ರು ಒಳ್ಳೇದು ಮಾಡ್ಲಿ, ನಮ್ಮ RCB ಒಳ್ಳೇದು ಮಾಡ್ಲಿ.